ಬ್ರಹ್ಮಾಂಡದ ಶಕ್ತಿ ದೇವಿ ಮೂಲಕ ನಿಮ್ಮವರೆಗೆ ಹೇಗೆ ಬರುತ್ತದೆ? ಹಿಂದೂ ಸಂಸ್ಕೃತಿಯಲ್ಲಿ ಬ್ರಹ್ಮಾಂಡದ ಶಕ್ತಿ ಎಂದರೆ ಆದಿಶಕ್ತಿ. ಈ ಶಕ್ತಿರೂಪವೇ ದೇವಿ. ವಿಶೇಷವಾಗಿ ಆದಿಪರಾಶಕ್ತಿ ಎಲ್ಲ ಸೃಷ್ಟಿಯ ಮೂಲ ಶಕ್ತಿ ಎಂದು ಪರಿಗಣಿಸಲಾಗುತ್ತದೆ. ಈಗ ಸರಳವಾಗಿ ಹಂತಹಂತವಾಗಿ ತಿಳಿಯೋಣ. 1. ಬ್ರಹ್ಮಾಂಡದ ಕಂಪನ. ಬ್ರಹ್ಮಾಂಡದಲ್ಲಿ ಎಲ್ಲವೂ ಶಕ್ತಿಯ ರೂಪ. ಈ ಶಕ್ತಿ ನಾದ, ಬೆಳಕು, ಕಂಪನಗಳ ರೂಪದಲ್ಲಿ ಹರಡುತ್ತದೆ. ದೇವಿ ಆ ಶಕ್ತಿಯ ಜಾಗೃತ ರೂಪ. ನೀವು ಜಪ, ಧ್ಯಾನ ಮಾಡಿದಾಗ ಈ ಕಂಪನಕ್ಕೆ ನೀವು ಹೊಂದಿಕೊಳ್ಳುತ್ತೀರಿ. 2. ಮಂತ್ರಗಳ ಮೂಲಕ. ಮಂತ್ರಗಳು ದೇವಿಯ ಶಕ್ತಿಯನ್ನು ಕರೆಯುವ ದಿವ್ಯ ಸಂಕೇತಗಳು. ಉದಾಹರಣೆ, ಲಲಿತಾ ತ್ರಿಪುರ ಸುಂದರಿ ಅಥವಾ ದುರ್ಗಾದೇವಿ ಮಂತ್ರಗಳನ್ನು ಜಪಿಸಿದಾಗ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ. ಮನಸ್ಸು ಶುದ್ಧವಾದಾಗ ಶಕ್ತಿ ಸುಲಭವಾಗಿ ಪ್ರವೇಶಿಸುತ್ತದೆ. 3. ಭಕ್ತಿ ಮತ್ತು ಶ್ರದ್ಧೆ. ದೇವಿಯ ಶಕ್ತಿ ನೇರವಾಗಿ ಹೃದಯಕ್ಕೆ ಬರುತ್ತದೆ. ನೀವು ನಂಬಿಕೆ, ಭಕ್ತಿ ಇಟ್ಟು ಪ್ರಾರ್ಥಿಸಿದಾಗ ಆ ಶಕ್ತಿ ನಿಮ್ಮ ಆತ್ಮವನ್ನು ಸ್ಪರ್ಶಿಸುತ್ತದೆ. ಇದು ಒಳಗಿನ ಧೈರ್ಯ, ಶಾಂತಿ, ಸ್ಪಷ್ಟತೆ ರೂಪದಲ್ಲಿ ಕಾಣಿಸುತ್ತದೆ. 4. ಪ್ರಕೃತಿ ಮೂಲಕ. ದೇವಿ ಪ್ರಕೃತಿಯ ರೂಪವೂ ಆಗಿದ್ದಾಳೆ. ಗಾಳಿ, ನೀರು, ಅಗ್ನಿ, ಭೂಮಿ, ಆಕಾಶ ಈ ಪಂಚಭೂತಗಳಲ್ಲಿ ದೇವಿಯ ಶಕ್ತಿ ಹರಿದಾಡುತ್ತದೆ. ನೀವು ಪ್ರಕೃತಿಯೊಂದಿಗೆ ಸಂಪರ್ಕದಲ್ಲಿದ್ದರೆ ಆ ಶಕ್ತಿ ನಿಮಗೆ ಸ್ವಾಭಾವಿಕವಾಗಿ ಸಿಗುತ್ತದೆ. 5. ಗುರು ಮತ್ತು ಧರ್ಮದ ಮಾರ್ಗ. ಸತ್ಪುರುಷರು, ಗುರುಗಳು ದೇವಿಯ ಶಕ್ತಿಗೆ ಮಾಧ್ಯಮ. ಅವರು ಮಾರ್ಗದರ್ಶನ ನೀಡಿದಾಗ ಅದು ದೇವಿಯ ಕೃಪೆಯ ರೂಪ. 6. ಕನಸು ಮತ್ತು ಸೂಚನೆಗಳ ಮೂಲಕ. ಕೆಲವೊಮ್ಮೆ ದೇವಿ ಕನಸಿನಲ್ಲಿ ದರ್ಶನ ಕೊಡುತ್ತಾಳೆ ಅಥವಾ ಸಂಕೇತಗಳ ಮೂಲಕ ಸಂದೇಶ ನೀಡುತ್ತಾಳೆ. ಇದು ಬ್ರಹ್ಮಾಂಡದ ಶಕ್ತಿ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂಬ ಸೂಚನೆ. 7. ನಿಮ್ಮ ಚಕ್ರಗಳ ಜಾಗೃತಿ. ನಮ್ಮ ದೇಹದಲ್ಲಿ ಶಕ್ತಿ ಚಕ್ರಗಳಿವೆ. ಧ್ಯಾನ ಮತ್ತು ಭಕ್ತಿಯಿಂದ ಆ ಚಕ್ರಗಳು ಜಾಗೃತವಾದಾಗ ದೇವಿಯ ಶಕ್ತಿ ತಲೆಬೂಳೆವರೆಗೂ ಹರಿಯುತ್ತದೆ. ವಿಶೇಷವಾಗಿ ಸಹಸ್ರಾರ ಚಕ್ರ ಜಾಗೃತಿಯಾದಾಗ ದಿವ್ಯ ಅನುಭವವಾಗುತ್ತದೆ. 8. ಸೇವೆ ಮತ್ತು ಸತ್ಕರ್ಮಗಳ ಮೂಲಕ. ನೀವು ಇತರರಿಗೆ ಸಹಾಯ ಮಾಡಿದಾಗ, ಧರ್ಮದ ಮಾರ್ಗದಲ್ಲಿ ನಡೆದಾಗ ದೇವಿಯ ಶಕ್ತಿ ನಿಮ್ಮ ಕರ್ಮದ ಮೂಲಕ ಕೆಲಸ ಮಾಡುತ್ತದೆ. ಸತ್ಕರ್ಮವೇ ದಿವ್ಯ ಶಕ್ತಿಗೆ ದಾರಿ. 9. ನಿಶ್ಶಬ್ದತೆಯ ಮೂಲಕ. ನಿಶ್ಶಬ್ದದಲ್ಲಿ ಬ್ರಹ್ಮಾಂಡದ ನಾದ ಕೇಳಿಸುತ್ತದೆ. ನೀವು ಕೆಲವು ಕ್ಷಣ ಮೌನದಲ್ಲಿ ಕುಳಿತುಕೊಂಡರೆ ಆ ಸೂಕ್ಷ್ಮ ಶಕ್ತಿಯನ್ನು ಅನುಭವಿಸಬಹುದು. 10. ಸಂಕಟ ಸಮಯದಲ್ಲಿ ರಕ್ಷಣೆ. ಸಂಕಟ, ಭಯ, ಅನುಮಾನಗಳ ಸಮಯದಲ್ಲಿ ಅಕಸ್ಮಾತ್ ಧೈರ್ಯ, ಪರಿಹಾರ ಅಥವಾ ದಾರಿದೀಪ ಸಿಗುತ್ತದೆ ಎಂದರೆ ಅದು ದೇವಿಯ ರಕ್ಷಣಾ ಶಕ್ತಿ ನಿಮ್ಮವರೆಗೆ ಬಂದಿರುವ ಸೂಚನೆ. ಆಲ್ ಇನ್ ಆಲ್, ಒಟ್ಟಾರೆಯಾಗಿ ಬ್ರಹ್ಮಾಂಡದ ಶಕ್ತಿ ದೇವಿಯ ಮೂಲಕ ನಿಮ್ಮ ಮನಸ್ಸಿಗೆ, ಹೃದಯಕ್ಕೆ, ಜೀವನಕ್ಕೆ ಹರಿಯುತ್ತದೆ. ನೀವು ಶಾಂತ ಮನಸ್ಸು, ಶುದ್ಧ ಚಿಂತನೆ, ಸತ್ಕರ್ಮ ಇಟ್ಟುಕೊಂಡರೆ ಆ ಶಕ್ತಿ ನಿಮ್ಮಲ್ಲಿ ಹೆಚ್ಚು ಜಾಗೃತವಾಗುತ್ತದೆ.